ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಅಂದರೆ, ಮಹಾಲಯ ಅಮಾವಾಸ್ಯೆಗೆ ನಿಮಗೆ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಇದು ಫಸ್ಟ್ ಪೈಲ್, ಈ ಬಾಕ್ಸ್. ಇದು ಸೆಕೆಂಡ್ ಪೈಲ್, ಇದೊಂದು ಸ್ಟೋನ್. ಇದು ಈ ಎರಡು ಪೈಲ್ನಲ್ಲಿ ನಿಮಗೆ ಯಾವುದು ನೋಡ್ಬೇಕನ್ಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ನ ಕೇಳಿ ನೀವು ಯಾವುದು ಪೈಲ್ ಸೆಲೆಕ್ಟ್ ಮಾಡಿ ನೋಡ್ತೀರಾ, ಆ ಮೆಸೇಜ್ ನಿಮ್ದಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಮೆಸೇಜ್ ಕೊಡ್ತಿದ್ದಾರೆ ಡಿವೈನ್ ಮಹಾಲಯ ಅಮಾವಾಸ್ಯೆಗೆ. ಆ ಮೆಸೇಜ್ ನಿಮ್ದಾಗಿರುತ್ತೆ. ಯಾರು ಈ ಫಸ್ಟ್ ಪೈಲ್, ಈ ಬಾಕ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏಸ್ ಆಫ್ ಪೆಂಟಿಕಲ್ಸ್, ಫೈವ್ ಆಫ್ ವಾಂಡ್ಸ್, Queen of Cups, Five of Swords, King of Pentacles, Two of Swords, The Moon ಕಾರ್ಡ್. ಡಿವೈನ್ ನಿಮಗೆ ಏನು ಹೇಳಬೇಕು ಅಂತ ಬಯಸ್ತಿದ್ದಾರೆ ಅಂದರೆ, ಈ ಮಹಾಲಯ ಅಮಾವಾಸ್ಯೆಗೆ ನಿಮಗೆ ಏನು ಸಂದೇಶ ಕೊಡಬೇಕಂತಿದ್ದಾರೆ ಅಂದರೆ, ಎದೊಳಿ, ನಿಮಗೆ ಏನು ಬೇಕು, ನಿಮಗೆ ನಿಜವಾಗ್ಲೂ ಏನು ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಟೈಮ್ ತಗೊಳ್ಳಿ, ನಿಮ್ಮನ್ನ ನೀವು ಡೀಪ್ ಆಗಿ ನಿಮ್ಮ ಒಳಗಡೆ ನೀವು ಹೋಗಿ ನೀವು ಏನು ಅಂತ ಕಂಡ್ಕೊಳ್ಳಿ. ನಿಮ್ಮ ರಿಫ್ಲೆಕ್ಷನ್ ಏನು, ನಿಮ್ಮ ಒಳಗಡೆ ಇರೋದು ನೀವು ನಿಜವಾಗ್ಲೂ ಯಾರು ಅನ್ನೋದನ್ನ ತಿಳ್ಕೊಳ್ಳಿ. ಯಾವಾಗಲೂ ನಾವು ಹೋಗೋ ದಾರಿ ಒಂದೇ ರೀತಿ ಇರುತ್ತೆ ಅಂದ್ಕೊಳ್ಳೋದು ಮೂರ್ಖತನ. ಕವಲು ದಾರಿನೂ ಇರಬಹುದು, ಅದನ್ನ ನೀವು ಭೇದಿಸ್ಬೇಕು. ಧೈರ್ಯದಿಂದ ಭೇದಿಸೋದನ್ನ ಕಲೀರಿ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ಹೊಸ ಉರುಪನ್ನ ತಗೊಳ್ಳಿ. ಯಾರೋ ಹೇಳ್ತಾ ಇದ್ದಾರೆ ಅದನ್ನ ಕೇಳಬೇಡಿ. ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಆಗಲಿ, ನೀವು ಅದನ್ನು ನೀವಾಗೆ ನೀವು ತಿಳ್ಕೊಂಡು ನೀವು ಬೇರೆಯವ್ರಿಗೆ ಅದನ್ನು ಹೇಳ್ಬೇಕು. ಹಾಗೆ ನೀವು ಕಲಿಬೇಕು. ಬೇರೆ ಯಾರೋ ಏನೋ ಹೇಳ್ತಾ ಇದ್ದಾರೆ ಅದನ್ನು ಮೂಕ ಪ್ರೇಕ್ಷಕನಾಗಿ ಕೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ಮ ಒಳಗಡೆ ಇರೋ ಒಂದು ಜ್ಞಾನನ ನೀವು ಅದನ್ನು ಪ್ರದರ್ಶನ ಮಾಡಬೇಕು. ಪ್ರದರ್ಶನ ಅಂದರೆ ಬೇರೆಯವ್ರದ್ದೇನೆ ನೀವು ಕೇಳ್ಕೊಂಡು ಕೂತ್ಕೊಳ್ಬಾರ್ದು. ನಿಮ್ಮಲ್ಲಿರೋ ಜ್ಞಾನನು ಬೇರೆಯವ್ರಿಗೆ ಹಂಚಬೇಕು. ಆಗ ನಿಮಗೊಂದು ಸಂತೋಷ,
ಬರೀ ದುಡ್ಡು ಸಂಪಾದನೆ ಮಾಡಿಕೊಂಡೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ವಿಷಯ ಅಲ್ಲ. ಅದರಿಂದ ಸಂತೋಷ ಹೇಗೆ ಪಡೆಯೋದು, ಹೇಗೆ ನನ್ನನ್ನು ನಾನು ಖುಷಿಯಾಗಿಟ್ಕೊಳ್ಳೋದು, ನನ್ನನ್ನು ನಾನು ಹೇಗೆ ಖುಷಿಯಾಗಿಟ್ಕೊಳ್ಳೋದು, ಹೇಗೆ ನಾನು ಯಾವುದೇ ಯಾರು ಜೊತೆಗೆ ಇಲ್ಲದೆ ಇದ್ರೂ ನಾನು ಹೇಗೆ ಖುಷಿಯಾಗಿರೋದು, ನಿಮ್ಮ ಓನ್ ಕಂಪನಿನ ನೀವು ಹೇಗೆ ಇಷ್ಟಪಡೋದು ಅನ್ನೋದನ್ನ ತಿಳ್ಕೊಳ್ಳಿ. ನೀವು ನೀವು ನೀವೊಬ್ಬರೇನೆ ಕೂತು ನಿಮ್ಮ ಆಳವಾದ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ಏನು ಬೇಕು ಏನು ಬೇಡ ತಿಳ್ಕೊಳ್ಳಿ. ನನಗೆ ಇವಾಗ ಯಾವ್ದಾದ್ರು 2 ಚಾಯ್ಸ್ ಇರುತ್ತೆ. ವಿದ್ಯೆ ಆಗಿರ್ಬೋದು, ಜೀವನದಲ್ಲಿ ಏನೋ ಒಂದು 2 ಚಾಯ್ಸ್ ಆ ಥರ ಬಂದಿರುತ್ತೆ. ನಾನು ಯಾವುದು ತಗೊಂಡ್ರೆ ಯಾವ ಕಡೆ ಹೋದ್ರೆ ನನಗೆ ಒಳ್ಳೆಯದು, ಅದನ್ನು ನೀವು ಕುತ್ಕೊಂಡು ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ನಿಮ್ಮ ಒಳಗಡೆನೆ ನೀವು ಡೀಪಾಗಿ ಇಳಿದು ಆ ಕ್ವೆಶನ್ಗೆ ಆನ್ಸರ್ನ ಕಂಡ್ಕೊಳ್ಳಿ. ನಾನು ಯಾವುದರಲ್ಲಿ ನಾನು ಅಂದರೆ ಏನು, ನಾನು ನಿಜವಾಗ್ಲೂ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮನ್ನ ನೀವು ಗ್ರೂಮ್ ಮಾಡ್ಕೊಳ್ಳಿ, ಖುಷಿಯಾಗಿಟ್ಕೊಳ್ಳಿ. ಬೇರೆಯವ್ರ ಮಾತನ್ನ ಕೇಳೋದಿಕ್ಕೆ ಯಾರೋ ಏನೋ ಹೇಳ್ತಿದ್ದಾರೆ ಅದನ್ನ ಮೂಕ ಪ್ರೇಕ್ಷಕನಾಗಿ ಕೇಳ್ಕೊಂಡು ಬರೋದಲ್ಲ. ನಿಮ್ಮ ಒಳಗಡೆ ಇರೋ ಜ್ಞಾನನ ನೀವು ಹಂಚ್ಬೇಕು ಬೇರೆಯವ್ರಿಗೆ. ನಿಮ್ಮಲ್ಲಿರೋ ಜ್ಞಾನನ ಪ್ರದರ್ಶನ ಮಾಡಬೇಕು ಅನ್ನೋದನ್ನ ಡಿವೈನ್ ಈ ಮಹಾಲಯ ಅಮಾವಾಸ್ಯೆಗೆ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ. ಬರೀ ಹಣ ಸಂಪಾದನೆ ಮಾಡೋದೇ ಒಂದೇ ಒಂದು ಗುರಿ ಅಲ್ಲ, ಅದೇ ಒಂದು ಸಂತೋಷ ಅಲ್ಲ. ನಿಮ್ಮನ್ನ ನೀವು ಸಂತೋಷವಾಗಿ ಇಟ್ಕೊಳ್ಬೇಕು. ನಿಮಗೆ ನಿಜವಾಗ್ಲೂ ಏನು ಬೇಕು ಜೀವನದಲ್ಲಿ, ನಾನು ಯಾವ ದಾರಿಲಿ ಹೋದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋದನ್ನ ನೀವು ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಮ ಒಳಗಡೆನೆ ನೀವು ಇಳಿದು ಆ ಪ್ರಶಾಂತತೆನ ಅನುಭವಿಸಿ. ನಿಮ್ಮದೇ ಆದ ಓನ್ ನಿಮ್ಮ ಜೊತೆಗೆ ಬೇರೆ ಯಾರು ಜೊತೆಗಾರರು ಬೇಕಾಗಿಲ್ಲ. ನಿಮಗೆ ನೀವೇ ಜೊತೆಗಾರರಾಗಿ ನಿಮ್ಮನ್ನ ನೀವು ಖುಷಿಯಾಗಿ ಹೇಗೆ ಇಟ್ಕೊಳ್ಳೋದು ಅದನ್ನ ಕಲ್ತ್ಕೊಳ್ಳಿ. ಯಾರಿಗೂ ಡಿಪೆಂಡೆನ್ಸಿಯಾಗಿ ಇರೋದು ಅವಶ್ಯಕತೆ ಇಲ್ಲ. ಯಾರೋ ಯಾರೋ ಹೇಳಿದನ್ನ ಕೇಳಿ ಆ ಥರ ನಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ಮ ಬ್ರೈನನ್ನು ಯೂಸ್ ಮಾಡಿ. ನಿಮಗೆ ನೀವೇ ಸಂಗಾತಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಇದು ನಿಮಗೆ ಡಿವೈನ್ ಕಡೆಯಿಂದ ಮಹಾಲಯ ಅಮಾವಾಸ್ಯೆಗೆ ಸಿಗ್ತಾ ಇರೋ ಮೆಸೇಜ್. ನಮಸ್ತೆ, ವೆಲ್ಕಮ್ ಬ್ಯಾಕ್. ಯಾರು ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಸ್ಟೋನ್ನ, ಈ ರೀಡಿಂಗ್ ನಿಮ್ದಾಗಿರುತ್ತೆ. ಮಹಾಲಯ ಅಮಾವಾಸ್ಯೆಗೆ ಡಿವೈನ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಸಿಗುತ್ತೆ ನೋಡೋಣ. ನೈಟ್ ಆಫ್ ವಾಂಡ್ಸ್, ದ ಲವರ್ಸ್, 10 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್, 7 ಆಫ್ ಪೆಂಟಿಕಲ್ಸ್. ನಿಮಗೆ ಮಹಾಲಯ ಅಮಾವಾಸ್ಯೆಗೆ ಡಿವೈನ್ ಕಡೆಯಿಂದ ಏನಂತ ಮೆಸೇಜ್ ಇದೆ ಅಂದರೆ, ನೀವು ಎಲ್ಲರ ಥರ ಹಿಂಗೇ ಇರಬೇಕು, ಹೀಗೆ ನಡ್ಕೊಂಡು ಹೋಗ್ಬೇಕು ಅನ್ನೋ ರೂಲ್ಸ್ನ ನೀವು ಬ್ರೇಕ್ ಮಾಡಿ, ನಿಮ್ಮ ಲಿಮಿಟೇಷನ್ ಇಷ್ಟೇ ಇಟ್ಕೊಳ್ಬೇಕು, ಹೀಗೆ ಇರಬೇಕು ಅನ್ನೋದನ್ನ ನೀವು ಲೆಟ್ ಗೋ ಮಾಡಿ. ಹೀಗೆ ಜೀವಿಸ್ಬೇಕು, ಇಷ್ಟರಲ್ಲೇ ಜೀವಿಸ್ಬೇಕು. ಒಂದು ಉದಾಹರಣೆ ಅಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು,
ಹಿಂಗೆ ಇರಬೇಕು ಅನ್ನೋದನ್ನ ಆ, ಬಿಡಿ. ಆ ರೂಲ್ಸ್ನ ನೀವು ಬ್ರೇಕ್ ಮಾಡಿ. ಆ, ಆ, ನಮ್ಮ ಕಾಲು ಎಷ್ಟುದ್ದ ಇದೆ ಅಷ್ಟೇ ಹಾಸಿಗೆ ಹೊಲ್ಸ್ಕೊಳ್ಳೋಣ ಆ, ಅನ್ನೋ ಇದನ್ನ ಅರಿವನ್ನ ನೀವು ಆ, ಪಡ್ಕೊಳ್ಬೇಕು. ನಿಮ್ಮ ನಿಮ್ಮ ಕೈಯಲ್ಲಿ ಇವಾಗ ಒಂದು 5 kg ಕೊಟ್ರೆ ನೀವು ಇನ್ನೂ ಒಂದು 5 kg ಇಟ್ಕೊಳ್ಬಹುದು ನನ್ನ ಕೈಯಲ್ಲಿ ಅಷ್ಟು ಸಾಮರ್ಥ್ಯ ಇದೆ, ನೀವು ಅಷ್ಟು ಶಕ್ತಿಯಾಗಿದೆ, ಅದನ್ನ ನಾನು ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಅರಿವು ನಿಮಗಿದೆ. ಪ್ರತಿಯೊಬ್ರು ಎಲ್ರು ಒಂದೇ ತರ ಕಾಣ್ಬಹುದು, ಆದ್ರೆ ಎಲ್ರು ಡಿಫ್ರೆಂಟ್ ಆಗಿರ್ತಾರೆ. ಅದರಲ್ಲಿ ನೀವು ನಿಮ್ಮದೇ ಆದ ಏನು ಏನ್ದ್ರಲ್ಲಿ ನಾನು ಡಿಫ್ರೆಂಟ್, ಯಾವುದ್ರಲ್ಲಿ ನಾನು ವಿಭಿನ್ನ ಎಲ್ರಿಗಿಂತ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ತಿಳ್ಕೊಂಡು ಅದರಲ್ಲಿ ನೀವು ಗ್ರೋತ್ ಕಾಣಬೇಕು. ನಿಮ್ಮನ್ನ ನೀವು ಒಂದು ಕಲರ್ಫುಲ್ ಆಗಿ ಮಾಡ್ಕೊಳ್ಳೋದು ಬಿಡೋದು ಅದು ನಿಮ್ಮ ಚಾಯ್ಸ್ ಆಗಿದೆ. ನೀವು ಯಾವುದ್ರಲ್ಲಿ ನಾನು ಒಂದು ಬೀಜ ಬಿತ್ತಿದ್ರೆ ಅದರಲ್ಲಿ ನಾನು ನನ್ನ ಕಣ್ಣಾರೆ ನಾನು ಆ ಫಲನ ನೋಡ್ತೀನಿ, ಅನುಭವಿಸ್ತೀನಿ, ಅದ್ರ ಬೆಳವಣಿಗೆನ ನಾನು ನೋಡ್ತೀನಿ ಅನ್ನೋ ಜ್ಞಾನನ ನೀವು ತಿಳ್ಕೊಳ್ಬೇಕು. ನಿಮ್ಮ ಲಿಮಿಟೇಷನ್ ಇಂದ ನೀವು ಹೊರಗೆ ಬನ್ನಿ, ಆ ರೂಲ್ಸ್ನ ನೀವು ಬ್ರೇಕ್ ಮಾಡಿ, ನಿಮ್ಮನ್ನ ನೀವು ಕಲರ್ಫುಲ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು ಅಂತ ಡಿವೈನ್ ಹೇಳ್ತಾ ಇದ್ದಾರೆ. ಎಲ್ಲಾರ ಥರನೂ ಎಲ್ಲರೂ ಇಲ್ಲಿ ಒಂದೇ ಥರ ಕಾಣ್ತಾರೆ. ಇದರಲ್ಲಿ ನಾನು ಒಬ್ಳು, ನಿಮ್ಮ ಐಡೆಂಟಿಟಿನೇ ಇರೋದಿಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿ ಕಾಣ್ತಾರೆ. ನೋಡೋದಿಕ್ಕೆ ತಕ್ಷಣ ಒಂದೇ ಥರ ಕಂಡ್ರು ಗಮನಿಸಿದಾಗ ಒಂದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನೀವು ಕೂಡ ನಿಮ್ಮಲ್ಲಿ ಏನು ವಿಶೇಷತೆ, ನಿಮ್ಮಲ್ಲಿ ಏನು ಜ್ಞಾನ ಸಮೃದ್ಧಿಯಾಗಿದೆ, ನಿಮ್ಮಲ್ಲಿ ನೀವು ಯಾವುದರಲ್ಲಿ ವಿಶೇಷವಾಗಿದ್ದೀರಾ ಅದರಲ್ಲಿ ನೀವು ಮುಂದೆ ಬನ್ನಿ. ಈ ಗುಣನ ನೀವು ಯಾವುದು ಅಂತ ಹೇಳಿದ್ರೆ ನೀವು ರೂಲ್ಸ್ನ ಇಷ್ಟೇ ಹಿಂಗೆ ಲಿಮಿಟೇಷನ್ ಹಾಕೊಂಡು ಬದುಕ್ತಾ ಇದ್ರಿ, ಒಂದು ಚೌಕಟ್ಟಲ್ಲಿ ಬದುಕ್ತಾ ಇದ್ರೆ ಅದರಿಂದ ಬೆಳವಣಿಗೆ ಆಗೋದಿಕ್ಕೆ ನಿಮ್ಮನ್ನ ನೀವು ನಿಮ್ಮ ಒಳ ಆಂತರ್ಯ ಜೀವಂತಿಕೆಯನ್ನ ನೀವು ತೋರಿಸ್ಬೇಕು. ನಿಮ್ಮ ಒಳಗಡೆ ಇರೋ ಆತ್ಮದ ಅರಿವು, ನೀವು ಯಾರು ಏನು ಅನ್ನೋದನ್ನ ತೋರ್ಸೋದಿಕ್ಕೆ ನೀವು ಈ ನೆಲದ ಮೇಲೆ ನೀವು ಬ್ಯಾಲೆನ್ಸ್ ಆಗಿರಿ. ಯಾಕಂದ್ರೆ ನೀವು ವಿಶೇಷ, ನೀವು ಸ್ಟಾರ್ ಸೀಡ್. ನಿಮಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡೋ ತಾಕತ್ತಿದೆ, ಬಲ ಇದೆ. ನಿಮ್ಮ ಕೈಲಾಗಲ್ಲ, ನೀನೊಂದು 5 kg ಇಟ್ಕೋ ಅಷ್ಟೇ ನಿನ್ನ ಕೈಲಾಗೋದು ಅಂದರೆ ಇಲ್ಲ, ನಿಮ್ಮ ಕೈಯಲ್ಲಿ ಇನ್ನೂ ನಾನು 10 kg ಇಟ್ಕೊಳ್ಬಹುದು, ಅಷ್ಟು ಬಲ ಇದೆ. ಎಲ್ಲರಿಗಿಂತ ನಾನು ಹೇಗೆ ವಿಭಿನ್ನ, ನಾನು ನನ್ನ ಬದುಕನ್ನು ಹೇಗೆ ಕಲರ್ಫುಲ್ ಮಾಡಬೇಕು, ಆ ಬೆಳವಣಿಗೆನ ನಾನು ಹೇಗೆ ನಾನೇ ನೋಡಬೇಕು. ಒಂದು ಬೀಜ ಹಾಕಿ ಬಿತ್ತಿ ಅದು ಬೆಳವಣಿಗೆ ಬೆಳೆದು ಅದರಲ್ಲಿ ಫಲ ಸಿಗೋದನ್ನ ನೀವೇ ಕಣ್ಣಾರ ನೋಡಬೇಕು. ಆ ಥರ ನಿಮ್ಮಲ್ಲಿ ನೀವು ವಿಶೇಷತೆಯನ್ನ ಕಂಡ್ಕೊಳ್ಳಿ. ನಿಮ್ಮನ್ನ ನೀವು ಕಲರ್ಫುಲ್ ಮಾಡಿ, ನಿಮ್ಮ ಬದುಕನ್ನ ನೀವು ಕಲರ್ಫುಲ್ ಮಾಡಿ, ನಿಮ್ಮ ಬದುಕಲ್ಲಿ ಬ್ಯಾಲೆನ್ಸ್ ತಗೊಬನ್ನಿ. ಈ ನೆಲದ ಮೇಲೆ ನೀವೇನು ಅನ್ನೋದನ್ನ ತೋರಿಸಿ, ಆ ಬ್ರೇಕ್ನ ನೀವು ಆ ರೂಲ್ಸ್ನ ನೀವು ಬ್ರೇಕ್ ಮಾಡಿ, ಆ ಚೌಕಟ್ಟಿಂದ ನೀವು ಆಚೆ ಬನ್ನಿ. ನಿಮ್ಮನ್ನ ನೀವು ಗ್ರೋ ಮಾಡಿ, ನಿಮ್ಮ ಆತ್ಮ ಸ್ಥೈರ್ಯನ ಹೆಚ್ಚಿಸ್ಕೊಳ್ಳಿ. ಈಗ ಮಾಡೋದು ಬಿಡೋದು ನಿಮ್ಮನ್ನ ನೀವು, ನಿಮ್ಮ ಲೈಫ್ನ ನಿಮ್ಮನ್ನ ಕಲರ್ಫುಲ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅನ್ನೋ ಸಂದೇಶನ, ಒಂದು ಮೆಸೇಜನ್ನು ಡಿವೈನ್ ನಿಮಗೆ ಈ
ಮಹಾಲಯ ಅಮಾವಾಸ್ಯೆಗೆ ಕೊಡ್ತಿದ್ದಾರೆ. ನಿಮ್ಮನ್ನ ನೀವು ಆ ಚೌಕಟ್ಟಿಂದ ಈಚೆ ಬನ್ನಿ. ನಿಮಗೆ ಎಲ್ಲ ತಾಕತ್ತು ಇದೆ. ಈ ಭೂಮಿ ಮೇಲೆ ನೀವು ಸುಮ್ಮನೆ ಬಂದಿಲ್ಲ. ನೀವು ಒಬ್ಬ ಸ್ಟಾರ್ ಸೀಡ್ಸ್. ಇಲ್ಲಿ ಯಾರು ನೋಡ್ತಿದ್ದೀರಾ ಸೆಕೆಂಡ್ ಪೈಲು, ನೀವು ಸ್ಟಾರ್ ಸೀಡ್ಸ್. ಎಲ್ಲ ಒಂದೇ ಥರ ಕಾಣ್ತಾ ಇದೆ, ನಾನು ಅದರಲ್ಲೊಬ್ರು ಅನ್ನೋದನ್ನ ಬಿಟ್ಟು ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲರಲ್ಲೂ ಒಂದೊಂದು ವಿಶೇಷತೆ ಕಾಣುತ್ತೆ. ಹಾಗೆ ನಿಮ್ಮಲ್ಲೂ ಒಂದು ವಿಶೇಷತೆ ಇದೆ, ಅದನ್ನು ನೀವು ಕಂಡುಕೊಳ್ಳಿ ಅನ್ನೋದೇ ಈ ಮಹಾಲಯ ಅಮಾವಾಸ್ಯೆಗೆ ನಿಮಗೆ ಡಿವೈನ್ ಕಡೆಯಿಂದ ಸಂದೇಶ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.